ಈಗ 200 ಜನ ಒಂದೊಂದು ಪಂಚಾಯತಿ ಸೇರಿದ್ರೆ ಎಷ್ಟಾಯ್ತಾರೆ? 25 ಲಕ್ಷ ಯುವಕರಾಗ್ತಾರೆ ಮಿನಿಮಮ್. ಇನ್ನೊಂದು ನನ್ನ ಕನಸಿನ ಕೂಸು, ನನ್ನ ಕನಸಲ್ಲ, ಇಟ್ ವಾಸ್ ಎ ಡಿಸೈರ್. ನಾನು ಆಗಾಗ ಒಂದು ಭಾಷಣ ಮಾಡ್ತಾ ಇರ್ತೇನೆ. ಯು ಶುಡ್ ರಿಮೆಂಬರ್ 4D. ಯು ಶುಡ್ ಡ್ರೀಮ್, ಯು ಶುಡ್ ಡಿಸೈರ್ ಫಾರ್ ದಿ ಡ್ರೀಮ್, ಯು ಶುಡ್ ಡೆಡಿಕೇಟ್ ಫಾರ್ ದಿ ಡ್ರೀಮ್, ಯು ಶುಡ್ ಡಿಸಿಪ್ಲಿನ್ ಫಾರ್ ದಿ ಡ್ರೀಮ್ ಅಂತ. ಹಂಗೆ 4D ನೆನಪಿಟ್ಕೊಳ್ಳಿ ಅಂತ ನಾನು ಎಲ್ಲರೂ ಕಾಲೇಜ್ಗಳಿಗೋ ಸ್ಕೂಲ್ಗೆ ಹೋದ್ರೆ ನಾನು ಭಾಷಣ ಮಾಡ್ತಾ ಇರ್ತೀನಿ. ಹಂಗೆ ನಾನು ಒಂದು 25 ವರ್ಷದ ಹಿಂದೆ ಒಂದು ರಾಜೀವ್ ಯುವ ಶಕ್ತಿ ಸಂಘ ಅಂತ ಮಾಡಿದ್ದೆ. ಅದು ಸರಿಯಾದ ರೀತಿಯಲ್ಲಿ ಅದಕ್ಕೆ ನೆಕ್ಸ್ಟ್ ಫಂಡ್ ಕೊಡಲಿಲ್ಲ, ಆಗಿಷ್ಟು ದುಡ್ಡು ಇರಲಿಲ್ಲ, ಅದನ್ನು ತರಲಿಲ್ಲ. ಸೊ ಹಂಗೆ ಇವತ್ತು ಪಂಚಾಯತಿಗಳಲ್ಲಿ ಪ್ರತಿ ಪಂಚಾಯತಿಗೂ ಕೂಡ ಒಂದೊಂದು ಸಂಘ ಮಾಡಬೇಕು. ಭಾರತ್ ಜೋಡೋ ಯುವ ಸಂಘ ಅಂತೇಳಿ 10,000 ಸಂಘಗಳು ಒಂದೊಂದು ಪಂಚಾಯತಿಲಿ 250ರಿಂದ 300 ಜನ ಯುವಕರು. ಅವ್ರಿಗೆ ಕ್ರೀಡೆ, ಸಾಂಸ್ಕೃತಿಕ ಮತ್ತು ಕಲ್ಚರ್ ಯಾವುದೇ ಇರಲಿ, ಕಲ್ಚರು ಏನೇ ಅವರ ನಮ್ಮ ಸ್ಥಳೀಯವಾದಂಥ ಆಚಾರ ವಿಚಾರಗಳು ಏನಿದೆ ಅದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ಸೇರ್ಲಿಕ್ಕೆ. ಸೊ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಸೇರಿ ಆ ಒಂದು ಸಂಘನ ಮಾಡಿಕೊಂಡು ಸೊ ಅವ್ರ ಆಕ್ಟಿವಿಟೀಸ್ಗೋಸ್ಕರ 10,000 ಸಂಘ, ಪ್ರತಿ ಪಂಚಾಯತಿಗೂ ಕೂಡ 10 ಲಕ್ಷ ಕೊಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಸೊ ಅವ್ರು ಕ್ರಿಕೆಟ್ ಆಡ್ಕೊಳ್ಳಿ, ಕಬಡ್ಡಿ ಆಡ್ಕೊಳ್ಳಿ, ವಾಲಿಬಾಲ್ ಆಡ್ಕೊಳ್ಳಿ, ನಾಟಕ ಮಾಡ್ಕೊಳ್ಳಿ, ಡ್ರಾಮಾರು ಮಾಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ, ಯಾವುದೇ ಸ್ಪರ್ಧೆಗಳನ್ನು ಮಾಡ್ಕೊಳ್ಳಿ. ಸೊ 16 ವರ್ಷದಿಂದ PUC ಇಂದ 35 ವರ್ಷದವರೆಗೂ ಯುವಕರು ಭಾರತ್ ಜೋಡೋ, ಈಗ ನೀವು ಎಲ್ಲಿ ಕೂತಿದ್ದೀರಿ? ಭಾರತ್ ಜೋಡೋ ಭವನದಲ್ಲಿ. ಸೊ ಅದು ನಮ್ದು ಯಾರ ಕಾರ್ಯಕ್ರಮ? ನಮ್ ಕಾರ್ಯಕ್ರಮ. ಸೊ ಹಾಗೇನಾಗ್ತಾರೆ, ಈಗ 200 ಜನ ಒಂದೊಂದು ಪಂಚಾಯತಿ ಸೇರಿದ್ರೆ ಎಷ್ಟಾಯ್ತಾರೆ? 25 ಲಕ್ಷ ಯುವಕರಾಗ್ತಾರೆ ಮಿನಿಮಮ್. ಸೊ ಹಂಗೆ ಇದನ್ನ ಹೆಂಗೆ ಉಪಯೋಗಿಸ್ಕೊಳ್ತಿರೋ ಅದನ್ನ ನಿಂಬಿಟ್ಟಿದ್ದು. ಸಂಘ ಮಾಡಬೇಕು, ಯುವಕರು ಸೇರಿಸ್ಬೇಕು, ಗುರುಸ್ಬೇಕು, ಅವ್ರಿಗೆ ಐಡೆಂಟಿಫಿಕೇಶನ್ ಕಾರ್ಡ್ ಕೊಡ್ತೀವಿ. ನೀವು ಅವ್ರನ್ನ ಹೆಂಗ್ ಬಳಸ್ಕೋಬೇಕು, ಬಳಸ್ಕೊಂಡು ಅವ್ರಿಗೂ ಒಳ್ಳೇದಾಗಬೇಕು, ನಾಯಕತ್ವ ಬೆಳಿಬೇಕು.